ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನನ್ನ ತಂಗಿ ಮನೇಲಿ ಬಾಗಿಲು ನಿಲ್ಲಿಸ್ತಾ ಇದ್ದಾರೆ, ಅಂದರೆ ಮನೆ ಕಟ್ತಾ ಇದ್ದಾರೆ. ಅದರಿಂದ ನನ್ನ ತಂಗಿ ಬಾಣೆತನಕ್ಕೆ ಬಂದಮೇಲೆ ಹೊರಗಡೆ ಎಲ್ಲೂ ಕಳಿಸಿರ್ಲಿಲ್ಲ, ಇಂಜೆಕ್ಷನಿಗೆ ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಇವತ್ತು ಫಸ್ಟ್ ಟೈಮ್ ಹೊರಗಡೆ ಕಳಿಸ್ತಾ ಇದ್ದೀವಿ ಫ್ರೆಂಡ್ಸ್. ಇವತ್ತು ಬಾಗಿಲು ನಿಲ್ಲಿಸೋ ಹತ್ರ ಏನೆಲ್ಲ ಆಗುತ್ತೆ ಅನ್ನೋದು ಒಂದು ಚಿಕ್ಕ ವಿಡಿಯೋ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನನ್ನನ್ನು ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್. ಇವತ್ತು ಬೇಗ ರೆಡಿ ಆಗಬೇಕಾದ್ರಿಂದ ಪಡ್ಡು ಮತ್ತು ಚಟ್ನಿ ಮಾಡಿಬಿಟ್ಟೆ. ನಾನು ಬಾಣಂತಿ ಆಗಿರೋದ್ರಿಂದ ಮನೇಲೆ ತಿನ್ನಿಸ್ಕೆ ಹೋಗ್ತಾಳೆ. ಫ್ರೆಂಡ್ಸ್, ನಾವು ಇವತ್ತು ಹೊಸಲು ಪೂಜೆಗೆ ಏನೆಲ್ಲ ತಗೊಂಡೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ ನಿಮಗೆ. ಫಸ್ಟಿಗೆ ಚಿಗ್ಲಿ ಟಮಟ ಮಾಡಿಟ್ಕೊಂಡಿದ್ದೀವಿ, ಆಮೇಲೆ ಹಸಕ್ಕಿ ಟಮಟ ಮಾಡಿದ್ದೀವಿ, ಜೊತೆಗೆ ನೆನೆ ಅಕ್ಕಿ ಮಾಡಿದ್ದೀವಿ, ಹಾಗೆ ಗಣಪತಿ ಮಾಡಿಟ್ಕೊಂಡಿದ್ದೀವಿ, ಜೊತೆಗೆ ನವಧಾನ್ಯಗಳನ್ನ ಕಟ್ಟಿ ಸೂರಿಗೆ ಹೊಸ್ಲಿಗೆ ಕಟ್ಟೋಕ್ಕೋಸ್ಕರ ಮಾಡಿದ್ದೀವಿ. ಅಕ್ಷತೆ ನೋಡಿ ಇಷ್ಟನ್ನು ತೊಗೊಂಡೋಗ್ತಾ ಇದ್ದೀವಿ. ಹಾಗೆ ಪೂಜೆ ಸಾಮಾನು, ಹೂವು, ಹಣ್ಣು, ಕರ್ಪೂರ ಎಲ್ಲ ಅಲ್ಲಿ ತೊಗೊಳ್ತೀವಿ, ಹೋಗ್ತಾ ಪರ್ಚೇಸ್ ಮಾಡ್ತೀವಿ. ಮನೆಯಿಂದ ಇಷ್ಟು ರೆಡಿ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ ಹೊಸ್ಲು ಪೂಜೆಗೋಸ್ಕರ. ಹಾಗೆ ಹೂವನೂ ಇಟ್ಟಿದ್ದೀನಿ ನೋಡಿ, 2. ನಾವಿಬ್ಬರು ಈ ರೀತಿಯಾಗಿ ರೆಡಿ ಆಗಿದ್ವಿ. ನಾವಿಬ್ಬರು ಹೊರಡ್ತಾ ಇದ್ದೀವಿ ಎಲ್ಲನೂ ತೊಗೊಂಡು. ನನ್ನ ಮಕ್ಕಳನ್ನೂ ರೆಡಿ ಮಾಡಿಸ್ಕೊಂಡಿದ್ದೆ, ಬಟ್ ಲೇಟ್ ಆಗಿರೋದ್ರಿಂದ ಅವ್ರು ಸ್ಕೂಲಿಗೆ ಹಂಗೆ ಡ್ರಾಪ್ ಮಾಡಿ ನಾವು ಹಂಗೆ ಹೊರಡ್ತೀವಿ ಫ್ರೆಂಡ್ಸ್. ಬನ್ನಿ ನೋಡೋಣ. ಹಂಗೆ ಇಟ್ಕೊಂಡ್ರೆ ಹಂಗೆ ಇಟ್ಕೊಂಡ್ರೆ ಬೇಡ. ಹೋಗ್ತಾ ಹಾಗೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಹೋದ್ವಿ ಫ್ರೆಂಡ್ಸ್. ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೂ ದೇವ್ರದ್ದು ಅನುಗ್ರಹ ಬೇಕಲ್ವ, ದೇವರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಬೇಕು ಅನ್ನೋ ಕಾರಣಕ್ಕೆ ಪೂಜೆ ಮಾಡಿಸ್ಕೊಂಡು ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಹೋದ್ವಿ ನಾವು. ರೆಗ್ಯುಲರಾಗಿ ದೇವಸ್ಥಾನಕ್ಕೆ ಕಂಪಲ್ಸರಿ ಹೋಗ್ತಾ ಇರ್ತೀವಿ ನಾವು. ನಂಗೆ ತುಂಬ ಇಷ್ಟವಾದ ದೇವರು ಚಾಮುಂಡೇಶ್ವರಿ, ಲಕ್ಷ್ಮಿ ಎಲ್ಲ. ಹಾಗೆ ಹೋಗ್ತಾ ಮಧ್ಯದಲ್ಲಿ ಒಂದು ಕ್ಯಾಂಟೀನ್ ಹತ್ರ ನಿಲ್ಲಿಸ್ಬಿಟ್ಟು ಬಜ್ಜಿ ಬೋಂಡ ಎಲ್ಲ ತೊಗೊಂಡ್ರು. ಯಾಕೆಂದ್ರೆ ಅಲ್ಲಿ ಪೂಜೆ ಆದಮೇಲೆ ತಿಂಡಿ ಕೊಡಬೇಕಿತ್ತಲ್ಲ, ಅದಕ್ಕೋಸ್ಕರ. ಇವಾಗ ಹೋಗ್ತಾ ಇದ್ದೀವಿ ನಾವು ಮನೆ ಹತ್ರ ಹೋಗೋದಕ್ಕೆ. ಸ್ವಲ್ಪ ದೂರ ಇದೆ ನಮ್ಮ ಮನೆಯಿಂದ ಅವ್ರ ಮನೆ ಕಟ್ತಿರೋದಕ್ಕೂ ಸ್ವಲ್ಪ ದೂರ ಇದೆ, ಅಂದರೆ ಒಂದು 15 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್. ಇನ್ನೊಂದೇನಂತಂದರೆ ಟ್ರಾವೆಲಿಂಗಲ್ಲಿ ಇವಾಗ ಜಾಸ್ತಿ ರೋಡ್ಗಳಲ್ಲಿ ಓಡಾಡೋದು ಸ್ಕೂಲ್ ಬಸ್ಗಳು ತುಂಬ ಓಡಾಡ್ತಾ ಇರುತ್ತೆ. ಅಂದರೆ ಹೋಗ್ಬೇಕಾದ್ರೆ ಅವರು ಸೈಡು ಕೊಡಲ್ಲ, ಅಥವಾ ಸೈಡಿಗೆ ಹೋಗೋಣ ಅನ್ನೋದು ಇಲ್ಲ, ನಿಧಾನಕ್ಕೆ ಹೋಗೋಣ ಅನ್ನೋದಿಲ್ಲ, ತುಂಬ ಫಾಸ್ಟಾಗಿ ಹೋಗ್ತಾ ಇರುತ್ತೆ. ಸೊ ಅದು ಕೂಡ ಭಯ ಆಗುತ್ತೆ. ರೋಡು ಸ್ಕೂಲ್ ಟೈಮ್ಗಳಲ್ಲಿ ತುಂಬ ಬ್ಯುಸಿ ಇರೋದ್ರಿಂದ ಸಿಟಿ ಮಧ್ಯ ಸ್ವಲ್ಪ ನಾವು ನಿಧಾನಕ್ಕೆ ಹೋಗ್ತಾ ಇದ್ವು. ನೋಡಿ ನಮ್ಮ ಹಾಸನ ಹೇಗಿದೆ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ತೋರಿಸಿದ್ದೀವಿ. ಎಲ್ರಿಗೂ ಖುಷಿ ಆಗ್ತಾಯಿದೆ ನಾನು ವಿಡಿಯೋ ಮಾಡೋ ರೀತಿ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಖುಷಿ ಆಗ್ತದೆ ಅವರು ಪ್ಲೀಸ್ ಕಮೆಂಟ್ ಮಾಡಿ, ತುಂಬ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡೋದು ತುಂಬ ಕಮ್ಮಿ ಆಗ್ತಾಯಿದೆ ಫ್ರೆಂಡ್ಸ್. ನಾನು ಹೆಚ್ಚೆಚ್ಚು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇನ್ನು ಬಾಗಿಲು ನಿಲ್ಲಿಸೋದಕ್ಕೋಸ್ಕರ ಇದೇ ರೀತಿ ಮಾಡ್ಕೊಳ್ತಾರೆ, ಬಾಗಿಲು ರೆಡಿ ಮಾಡ್ಕೊಳ್ತಾರೆ. ಇದಕ್ಕೆ ಕಂಬಿಗಳನ್ನೆಲ್ಲ ಇವಾಗ ಇಲ್ಲೇ ಹಾಕಿಬಿಟ್ಟು ರೆಡಿ ಮಾಡ್ಕೊಳ್ಳೋ ಅಂಥದ್ದು. ಏನಕ್ಕೆ ಅಂದರೆ ಸೈಜ್ ಏನಾದರೂ ಡಿಫ್ರೆನ್ಸ್ ಆಗಿದ್ದರೆ ಸೊ ಅಲ್ಲಿ ರೆಡಿ ಮಾಡಿದರೆ ಮತ್ತೆ ಇಲ್ಲಿ ಬಂದು ಅದನ್ನು ಬಿಚ್ಚಿ ಎಲ್ಲ ರೆಡಿ ಮಾಡೋದಕ್ಕಿಂತ ಇಲ್ಲೇ ಕಾರ್ಪೆಂಟರ್ ಬಂದು ರೆಡಿ ಮಾಡ್ಕೊಳ್ತಾರೆ. ಇಲ್ಲಿ ಅಳತೆ ಮೆಸರ್ಮೆಂಟ್ ಎಲ್ಲ ನೋಡಿ ರೆಡಿ ಮಾಡ್ಕೊಳ್ತಾರೆ. ಒಂದು ಕಡೆ ಪಿಲ್ಲರ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನೋಡಿ.
ಕನ್ಸ್ಟ್ರಕ್ಷನ್ ಮಾಡೋರೆಲ್ಲ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರಲ್ಲ, ಕಾರ್ಪೆಂಟರ್ ಆಗಿರ್ಬೋದು ಎಲ್ಲ ನೋಡಿ ಎಷ್ಟು ದೊಡ್ಡ ದೊಡ್ಡ ಕಂಬಿಗಳನ್ನ, ಸ್ಟೀಲ್ ರಾಡ್ಗಳನ್ನ ಹಾಕ್ತಿದ್ದಾರೆ. ಸೊ ಅದನ್ನೆಲ್ಲ ಎಷ್ಟು ಹಾರ್ಡಾಗಿ ಇದು ಮಾಡಬೇಕು ನೋಡಿ. ತುಂಬ ಹಾರ್ಡ್ ಇರುತ್ತೆ, ತುಂಬ ಹಾರ್ಡ್ ಕೆಲಸ ಮಾಡ್ತಾರೆ. ಅವ್ರಿಗೆಲ್ಲ ಎಷ್ಟು ಶಕ್ತಿ ಇರುತ್ತೆ. ಬಟ್ ನಮ್ಮನ್ನು ಮಾಡೋಕ್ಕೆ ಬಿಟ್ರಂತೂ ನಾವು ಮಾಡಲ್ಲ ಖಂಡಿತ. ಅದ್ರಲ್ಲಿ ಒಂದು ರಾಡ್ ಕೂಡ ನಾವು ಹಾಕ್ಲಿಕ್ಕಾಗಲ್ಲ. ನೋಡಿ ಕಾರ್ಪೆಂಟರ್ ಕೆಲಸ ಕೂಡ ಎಷ್ಟು ಕಷ್ಟ ಇರುತ್ತೆ ಅಂತ. ಸುಮ್ಮನೆ ಸಣ್ಣದೊಂದು ಯಾವ ರೀತಿ ರೆಡಿ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಹಿಡಿದೆ ನೋಡಿ. ಇಷ್ಟೆಲ್ಲ ಮೆಟೀರಿಯಲ್ಸ್ನ ಮನೆ ಕಟ್ಟಲಿಕ್ಕೋಸ್ಕರ ಹೊಡೆದಿದ್ದಾರೆ. ಇವಾಗಂತೂ ಮನೆ ಕಟ್ಟಲಿಕ್ಕಾಗಲ್ಲ ಬಿಡಿ, ಎಲ್ಲ ಕಾಸ್ಟ್ಲಿ ಆಗಿದೆ. ಸೊ ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ತುಂಬ ಪೇಷನ್ಸ್ ಬೇಕು, ಜೊತೆಗೆ ತುಂಬ ಖರ್ಚುಗಳಾಗತ್ತೆ. ಪ್ರತಿದಿನ ದಿನ ಜನಸಂಖ್ಯೆ ಇಂಪ್ರೂವ್ ಆದಷ್ಟು ಮನೆ ಕಟ್ಟೋದು ಮತ್ತು ಈ ಥರ ಜಾಸ್ತಿ ಆಗ್ತದೆ. ಇನ್ನು ದೊಡ್ಡ ಗಳಗಳನ್ನ ನಿಲ್ಲಿಸಿ ಬಾಗಿಲು ನಿಲ್ಸೋಕ್ಕೆ ರೆಡಿ ಮಾಡ್ತಿದ್ದಾರೆ ನೋಡಿ. ಆ ಕಡೆ ಈ ಕಡೆ ಕಟ್ಟಿ ಬೀಳಬಾರ್ದು, ಗಾಳಿ ಬಂದ್ರೂ ಅವ್ರು ಗೋಡೆ ಕಟ್ಟೋ ತನಕ ಸಪೋರ್ಟಿವ್ ಆಗಿರಬೇಕಂತ. ಅವರು ಎಲ್ಲ ರೆಡಿ ಮಾಡಿದ್ಮೇಲೆ ನನ್ನ ಸಿಸ್ಟರು ಪೂಜೆ ಮಾಡ್ತಿದ್ದಾರೆ ಹೊಸ್ಲಿಗೆ. ನಮ್ಮ ಸಿಸ್ಟರ್ ಹಸ್ಬೆಂಡ್ ಆ ಕಡೆ ನಿಂತಿರೋ ಅಂಥವ್ರು. ಇನ್ನು ಬಾಗಿಲೆಲ್ಲ ಪೂಜೆ ಮಾಡಿ ಪ್ರಸಾದ ಎಲ್ಲ ಕೊಟ್ಟು ತಿಂಡಿ ಎಲ್ಲ ಕೊಟ್ಟು ನೋಡೋ ಅಂಥದ್ದು ನೋಡಿ ಯಾವ ರೀತಿ ಎಲ್ಲ ಪೂಜೆ ಮಾಡ್ತಾರೆ ಅಂತ. ಪೂಜೆ ಎಲ್ಲ ಮುಗಿದ್ಮೇಲೆ ತಿಂಡಿ ತಿಂತಾಯಿದ್ವಿ. ತಿಂಡಿ ಎಲ್ಲ ಬಂದವ್ರಿಗೂ ಕೊಟ್ಬಿಟ್ಟು ನಾವು ಕೂಡ ತಿಂಡಿ ತಿಂತಾಯಿದ್ದೀವಿ. ಇನ್ನು ಪುಷ್ಪನ ಕೊಡ್ತಾ ಇರಲಿಲ್ಲ, ಸೊ ಹಾಗಾಗಿ ನಾನೊಬ್ಬಳೇ ತಿಂತಾಯಿದ್ದೀನಿ. ಎರಡು ಬಾಗಿಲು, ಒಂದು ಬಾಗಿಲು ನಿಲ್ಲಿಸ್ಬಾರ್ದು ಅಂದ್ಬಿಟ್ಟು ಎರಡು ಬಾಗಿಲನ್ನು ನಿಲ್ಲಿಸಿದ್ದೀವಿ. ಮುಂದೆದೊಂದು, ಹಿಂದೆಗಡೆದೊಂದು, ಎರಡು ನಿಲ್ಲಿಸಿದ್ದೀವಿ. ಸೊ ಎಲ್ಲ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಎಲ್ಲ ತೆಗೆದು ಕೊಟ್ಬಿಟ್ಟು ನಾವು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ.
ಇವತ್ತಿಂದು ಪೂಜೆ ಕಾರ್ಯಕ್ರಮ ಇಷ್ಟೇ ಫ್ರೆಂಡ್ಸ್. ಈ ರೀತಿಯಾಗಿ ಮನೆ ಕೂಡ ಆಗಿದೆ, ಪಿಲ್ಲರ್ ಎಲ್ಲ ಕಟ್ತಾ ಇದ್ದಾರೆ. ನಾವು ಕೂಡ ಹೊರಡ್ತಾ ಇದ್ದೀವಿ. ಎಲ್ಲ ಮುಗಿಸಿ ಎಲ್ಲ ಮಾಡಿ ಮನೆಯಲ್ಲಿ ಚಿಕ್ಕ ಪಾಪು ಬೇರೆ ಬಿಟ್ಬಿಟ್ಟು ಬಂದುಬಿಟ್ಟಿದ್ವು. ಪಾಪು ಅಳ್ತಿದ್ದಾನೆ ಅಂತ ಫೋನ್ ಮಾಡಿದ್ರು, ಇಲ್ಲಾಂದರೆ ಇನ್ನೂ ಸ್ವಲ್ಪ ಹೊತ್ತು ಇರ್ತಾಯಿದ್ವು. ಪಾಪು ಅಳ್ತಾ ಇರೋ ಕಾರಣ ನಾವು ಹೊರಟ್ವಿ ಮನೆಗೆ. ಇವತ್ತಿನ ಪೂಜೆ ಎಲ್ಲ ನಿಮ್ಗೆ ಇಷ್ಟ ಆಯಿತಾ, ಅಥವಾ ಯಾರೆಲ್ಲ ಪೂಜೆ ಮಾಡಬೇಕಾದರೂ ಅದರ ವಿವರ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಇದು ಅದೇ ತೊಟ್ಟಿ ಕಟ್ಬೇಕಾದ್ರೆ ಬೇರೆ ಇಟ್ಕೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯಿತಾ? ನಂಗೆ ಸಾಧ್ಯ ಆದಷ್ಟು ಕವರ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.